ಎಲ್ಲ ನಮ್ಮ 8, 9, 10ನೇ ತರಗತಿ ಮಕ್ಕಳುಗಳ ಪೋಷಕರಿಗೆ ನಮಸ್ಕಾರ. ಸೊ ಇವತ್ತು ನನ್ನ ಮುಂದೆ ಬಂದಿರತಕ್ಕಂಥ ಯಾವ ವಿಚಾರನ ತೊಗೊಂಡು ಬಂದಿದ್ದೀನಿ ಅಂತಂದರೆ, ನಿಮ್ಮ ಮುಂದೆ ಏನು 8, 9, 10ನೇ ತರಗತಿ ಮಕ್ಕಳುಗಳಿಗೆ ಹಲವಾರು ಶಾಲೆಗಳಿದೆ. ಆ ಶಾಲೆಗಳಲ್ಲಿ ಕೆಲವು ಮಕ್ಕಳುಗಳಿಗೆ ಈಗ 8th, 9th ಇವರೆಲ್ಲ ಇದ್ದಾರೆ. ಜನವರಿ 10ನೇ ತಾರೀಕಿಗೆ ಈಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಪ್ರಿಪ್ರೇಟರಿಗಳು ಸ್ಟಾರ್ಟ್ ಆಗ್ತಿದೆ. ಸೊ ಮತ್ತು ಇನ್ನು ನಮ್ಮ 10th ಮಕ್ಕಳುಗಳಿಗೆ ಸ್ಟೇಟ್ ಅವರಿಗೆ ಪ್ರೀ ಬೋರ್ಡು ಮತ್ತು ICSE ಅವರಿಗೆ ಆಗಲೇ 2ನೇದು 3ನೇದು ಮತ್ತು CBSE ಈ ಥರ ಎಲ್ಲ ನಡೀತಿರ್ತಕ್ಕಂಥದ್ದು. ಆ ಉದ್ದೇಶಕ್ಕೋಸ್ಕರ ಇನ್ನು ಯಾಕೆಂದರೆ ಮಕ್ಕಳು ಏನು ಓದ್ತಿದ್ದಾರೆ, 8th ಇರ್ಬೋದು ಅಥವಾ 9th ಇರ್ಬೋದು ಅಥವಾ 10th ಇರ್ಬೋದು. ಇನ್ನು ಹಬ್ಬ ಅಂತ ಅಂದರೆ 45 ಡೇಸು, ಕೆಲವರಿಗೆ 60 ಡೇಸು, ಇನ್ನು ಕೆಲವರಿಗೆ ಮ್ಯಾಕ್ಸಿಮಮ್ ಅಂದರೆ 80 to 90 ಡೇಸ್. ಇಷ್ಟು ದಿನದಲ್ಲಿ ಮುಗಿತಕ್ಕಂಥದ್ದು. ಹಾಗಾಗಿ ಕೊನೆಗೆ ಇನ್ನೊಂದಿಷ್ಟು ಬೂಸ್ಟಪ್ ಮಾಡೋಣ, ಅವ್ರನ್ನ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆ ಮಾಡಲೇಬೇಕಾಗಿದೆ. ಸೊ ಅವ್ರನ್ನ ಸ್ಟಡಿನಲ್ಲಿ ಇನ್ವಾಲ್ವ್ ಮಾಡಬೇಕಾಗಿದೆ. ಆ ಉದ್ದೇಶಕ್ಕೋಸ್ಕರ ಒಂದಿಷ್ಟು ತರಗತಿ ಅವಧಿನೇ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ಸರ್, ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತಕ್ಕಂಥದ್ದು? ನಮ್ಮ ಬೆಳಗಿನ ಸಮಯದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಇನ್ನು ಸಂಜೆ ಬಂದು 6:30 ಇಂದ 9 ಗಂಟೆ ಏನಿದೆ, ಇಲ್ಲಿ ಕೆಲವು ಶಾಲೆ ಮಕ್ಕಳಿಗೆ, ಫಾರ್ ಎಕ್ಸಾಂಪಲ್ಲು ನಮ್ಮ KB ಸ್ಕೂಲ್, ಸೆಂಟ್ರಲ್ ಸ್ಕೂಲ್ ಏನಿದೆ, ಅವ್ರಿಗೆ 2:30ಗೆ ತರಗತಿ ಮುಗೀತದೆ. ಅವ್ರಿಗೂ ಕೂಡ ಎಕ್ಸಾಮ್ಸ್ ಎಲ್ಲ ನಡೀತಿದೆ. 2:30ಗೆ ತರಗತಿ ಮುಗೀತಿದೆ. ಹಾಗಾಗಿ ಮನೆಯಲ್ಲಿ ಸುಮ್ಮನೆ ಅನಾವಶ್ಯಕ ವ್ಯರ್ಥ ಮಾಡ್ತಿದ್ದಾರೆ ಸಮಯನ. ಹಾಗಾಗಿ ಮತ್ತು ಈಗ ಆಗ್ನಂಗೆ ಯೂನಿಟ್ ಟೆಸ್ಟು, ಮಿಡ್ ಟರ್ಮು ಇದು ಸ್ವಲ್ಪ ಇಲ್ಲ. ಒಟ್ಟು ಈಗ ಮ್ಯಾಥ್ಸು ಅಂತಂದರೆ 10 ಟಾಪಿಕ್ಗಳನ್ನ ಓದಬೇಕಂದ್ರೆ ಕಂಪ್ಲೀಟ್ ಬುಕ್ಸ್ ಏನು ಅಕಾಡೆಮಿಕ್ ಇದೆ ಎಲ್ಲವನ್ನೂ ಓದಬೇಕು. ಈಗ 6:30 ಅಂತ ಬಂದಾಗ ಏನಾಗ್ತದೆ ಅಂದರೆ ಹಾಫ್ ಕಂಪ್ಲೀಟ್ ಮಾಡ್ತಿದ್ದಾರೆ. ಅಂದರೆ 10 ಚಾಪ್ಟರ್ ಇದೆ ಅಂತಂದರೆ ಒಂದು 5 ಚಾಪ್ಟರ್ ಕಲಿತಿದ್ದಾರೆ. ಸೊ ಇನ್ನು 5 ಉಳಿಸ್ಕೊಳ್ತಿದ್ದಾರೆ. ಕೆಲವರು ಬೆಳಗ್ಗೆ ಓದ್ಬೋದು, ಓದ್ದೇನೆ ಇರ್ಬೋದು. ಮತ್ತು ಇನ್ನು ಮನೆಯಲ್ಲೇ ಇರ್ತಕ್ಕಂಥವ್ರನ್ನ ಓದ್ತಾರೆ ಅಂತಕ್ಕಂಥದ್ದು ನನಗೆ 50% ಸ್ಟೂಡೆಂಟ್ಸಲ್ಲಿ ನಂಬಿಕೆ ಇಲ್ಲ. ಅವ್ರು ಎದ್ದೇಳೋದು ಹಿಂಗೆ ಏನೋ ಬಲವಂತಕ್ಕೆ 1 ಅವರ್ ಇದು ಮಾಡೋವಂಥದ್ದು. ಹಾಗಾಗಿ ಇಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ, ಸಂಜೆ ಅವಧಿ ಟೈಮಿಂಗ್ಸ್ ಏನಿದೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ದಯವಿಟ್ಟು ಪೋಷಕರು ಯಾರೋ ಬೇಜಾರಾಗ್ಬಿಡಿ, ಅಯ್ಯೋ ಅಷ್ಟೊಂದು ಮಕ್ಕಳು ಶಾಲೆಯಲ್ಲಿ ಮತ್ತೆ ಬೆಳಿಗ್ಗೆ ಇದು ಅಂದ್ಬಿಟ್ಟು ಮಧ್ಯೆ ಅವ್ರಿಗೆಲ್ಲ ಬ್ರೇಕ್ ಎಲ್ಲ ಕೊಡ್ತಿರ್ತೀವಿ, ತೊಂದರೆ ಇಲ್ಲ. ಜೊತೆಗೆ ಸ್ನ್ಯಾಕ್ಸ್ ಇದೆಲ್ಲ ಮಾಡಿ 5 ಗಂಟೆಯಿಂದ 9 ಗಂಟೆ ಇಟ್ಕೊಂಡಿದ್ವಿ. ಆದರೆ ಎಲ್ಲ ಶಾಲೆಗಳು ಕೂಡ ಎಲ್ಲ ಶಾಲೆ ಮಕ್ಕಳುಗಳು ಬರೋಕ್ಕಾಗಲ್ಲ. ಯಾಕೆಂದರೆ ಕೆಲವ್ರಿಗೆ 6 ಗಂಟೆಗೆ ಬಿಡುತ್ತೆ, ಕೆಲವ್ರಿಗೆ 6:30 ಬಿಡುತ್ತೆ, ಕೆಲವ್ರಿಗೆ 7 ಗಂಟೆಗೆ ಬಿಡುತ್ತೆ. ಈ ಥರ ಇದೆ. ಯಾರಿಗೆ ಕಂಫರ್ಟಬಲ್ಲು, ಸೊ ಅವರು ದಯವಿಟ್ಟು ಫಾರ್ ಎಕ್ಸಾಂಪಲ್ ಒಂದು ನಾನು ಸೆಂಟ್ರಲ್ ಸ್ಕೂಲ್ ತೊಗೊಳ್ತಿದ್ದೀನಿ, 2:30ಗೆ ಮುಗಿಯುತ್ತೆ, ಅವರು 5 ಗಂಟೆಗೆ ಆರಾಮಾಗಿ ಬರಲಿ. ಸೊ ಆ ಮಕ್ಕಳಿಗೆ ನಾವು ಆರಾಮಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ವಿ ಅಂದರೆ ಕೊನೆಗೆ ಕೆಲವರು 6 ಗಂಟೆಗೆ ಬಿಡ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರು 6:30ಗೆ ಇಲ್ಲಿಗೆ ಬಂದರು ಅಂತಂದರೆ, ಸೊ ಆ ಮಕ್ಕಳಿಗೆ ಏನು ಗಮನ ಕೊಡ್ಬೇಕು, ಹೆಚ್ಚಿನ ಗಮನನ ಸೊ ನಾವು ಕೊಡ್ಬೋದು. ಆ ಉದ್ದೇಶಕ್ಕೋಸ್ಕರ ನಾನು ತಿಳಿಸ್ತಿರ್ತಕ್ಕಂಥದ್ದು. ಆ ಥರ ಯಾರಿದ್ದೀರಾ, 5 ಗಂಟೆಗಾದರೆ 5 ಗಂಟೆ, ಅಥವಾ 5:30ಗಾದರೆ 5:30ಗೆ, ಅಥವಾ 6 ಗಂಟೆಗಾದರೆ 6 ಗಂಟೆ, ಅಂದರೆ ನಿಮ್ಮ ಶಾಲೆ ಸಮಯದ ಪ್ರಕಾರ ಹಾಗೆ ಬ್ಯಾಗ್ನ ತೊಗೊಂಡು ಹಾಗೆ ಬಲವಂತ ಕಳಿಸ್ಬಿಟ್ಬಿಡಿ ದಯವಿಟ್ಟು. ಅದೊಂದು ನನ್ನ ರಿಕ್ವೆಸ್ಟು. ಸೊ ಮಕ್ಕಳಿಗೆ ಬೇಕಾದ್ರೆ 10 ನಿಮಿಷ ಲೇಟ್ ಆಗಲಿ ಅಥವಾ ಅರ್ಧ ಗಂಟೆನೇ ಲೇಟ್ ಆಗಲಿ, ಅವ್ರು ಬಂದಾದಮೇಲೆ ನೀಟಾಗಿ ಫ್ರೆಶ್ ಅಪ್ ಮಾಡಿಸಿ, ಅವ್ರಿಗೆ ಕೊನೆಗೆ ಏನು ಮನೇಲಿ ತಿನ್ನಬೇಕು ಅದನ್ನು ಕೊಟ್ಟು ಚೆನ್ನಾಗಿ ಊಟ ಮಾಡಿಸಿ ಇದು ಮಾಡಿಸಿ ಸೊ ಕಳಿಸ್ಕೊಡಿ. ಯಾಕಂದರೆ ಅವರು ಕೂಡ ಸ್ಟೂಡೆಂಟ್ಸು, ಮಿಷಿನ್ ಅಲ್ಲ, ಯಂತ್ರ ಅಲ್ಲ. ಸ್ವಲ್ಪ ಭಾಳಷ್ಟು ಪೇರೆಂಟ್ಸು ಭಾಳ ಅವರಿಗೆ ಎಕ್ಟಿಕ್ ಮಾಡ್ತಾರೆ. ಸೊ ಹಾಗಾಗಿ ಆ ಥರ ಬೇಡ, 10 ನಿಮಿಷ ಲೇಟಾಗಿ ಬರಲಿ ತೊಂದರೆ ಎಲ್ಲ ನಾವು ನೋಡ್ಕೊಳ್ತೀವಿ. ಸೊ ಆ ಪ್ರಕಾರ ಕಳಿಸ್ಕೊಡಿ. 5 ಗಂಟೆಗಾದರೆ 5 ಗಂಟೆ, 5:30ಗಾದರೆ 5:30, 6 ಗಂಟೆಗಾದರೆ 6 ಗಂಟೆ. ಇನ್ನು 6:30ಗೆ ಆ್ಯಸ್ ಯೂಶುವಲ್ ಭಾಳಷ್ಟು ಜನ ಬರಲೇಬೇಕಾಗ್ತದೆ. ಅದರಲ್ಲಿ ಯಾವುದಿಲ್ಲ. ಏಕೆಂತಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಟೇಟ್ ಬೋರ್ಡ್ಗೆ ಯಾಕೆ ಹೇಳ್ತೀನಿ ಅಂದರೆ, 1 ಗಂಟೆಗೆ ಎಕ್ಸಾಮ್ ಮುಗೀತದೆ, ಆಮೇಲೆ ಅವ್ರು ಫ್ರೀನೇ ಇರ್ತಾರೆ. ಆಮೇಲೆ ಇಲ್ಲಿ 6:30ಗೆ ಬರ್ತಾರೆ. ಸೊ ಅದಾಗಲ್ಲ, ಅಲ್ಲಿವರೆಗೂ ಟ್ಯೂಷನ್ ಓದ್ತಿಲ್ಲ ಅಂತ ಬುಕ್ ಕೆಲವರು ಮುಟ್ಟೋದೇ ಇಲ್ಲ. ಅದಕ್ಕೋಸ್ಕರ ಅವ್ರನ್ನ 5 ಗಂಟೆಗೆ ಕಳಿಸ್ಕೊಡಿ ಟ್ಯೂಷನ್ಗೆ. ಸೊ ನಾವಿರ್ತೀವಿ ಇಲ್ಲಿ, ನಿಧಾನವಾಗಿ ಆರಾಮಾಗಿ ಸ್ಟಡಿ ಮಾಡಿಸ್ತೀವಿ. ಇನ್ನು ಉಳಿದಂತೆ ಈಗಾಗಲೇ ಹೇಳಿದ್ದೀನಿ, ಈಗಾಗಲೇ ಸ್ಯಾಂಪಲ್ ಪೇಪರ್ಗಳು ಎಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಸ್ಟೇಟ್ ಅವ್ರಿಗೆ ಕೊಟ್ಟಿದ್ದೀವಿ, CBSE ಕೊಟ್ಟಿದ್ದೀವಿ, ICSE ಕೊಟ್ಟಿದ್ದೀವಿ. ಇನ್ನು ಶಾರ್ಟ್ ನೋಟ್ಸ್ ಏನಿದೆ, ಕೊನೆ ಕ್ವಿಕ್ ರಿವಿಷನಿಗೆ ಏನು ಅದನ್ನು ಕಳಿಸ್ಕೊಡುವಂಥದ್ದು ಸದ್ಯದಲ್ಲೇ ಅದನ್ನು ಕಳಿಸ್ಕೊಡ್ತೀವಿ. ಜೊತೆಗೆ ಪ್ರತಿ ಚಾಪ್ಟರ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಒಂದೊಂದು ಚಾಪ್ಟರ್ನ 5 ಕ್ವಶನು, ಸೊ ಅದನ್ನು ಕೂಡ ಸದ್ಯದಲ್ಲೇ ನಿಮಗೆ ಬರ್ತದೆ. ಸೊ ಹಾಗಾಗಿ ಇದೇ ರೀತಿ ಸಹಕಾರ ಕೊಡಿ.